ಇದೆಯಮ್ಮ ಒಳಗೆ ಯಾವ್ದು ನಿಂತಿದೆಯಮ್ಮ ನಿಮ್ಮ ಕೈಗೆ ಏನು ಮಾಡ್ಬೇಕಲ್ಲ ಮಜ್ಜಿಗೆನ ಈರುಳ್ಳಿ ಚಟ್ನಿ ಬಿದ್ರೆ ನೀವು ಅಲ್ಲಿ ಇದ್ರೆ ಬಂದು ಕುಡಿ ಬಿದ್ರೆ ಇಲ್ಲ ಎಳ್ನೀರು ಕಲ್ ಸಕ್ಕರೆ ತುಳಸಿ ಎಳ್ನೀರೊಳಗೆ ಕಲ್ ಸಕ್ಕರೆ ತುಳಸಿ ರಾತ್ರಿ ಇಬ್ಬರಿಗೆ ಇರ್ಬೇಕು ಇಬ್ಬರಿಗೆ ಕುಡ್ಬೇಕಂದ ಖಂಡಿತ ಮಗುವಾಗುತ್ತೆ ನಾವು ಬಂದು ಅಣ್ಣ ಅನ್ನು ಇದು ನಿಮಗೆ ನಮ್ಮ ಕಡೆಯಿಂದ ಹುಡುಗರೆ ತಂಗಿ ಅದು ಬಾಲಣ್ಣ ಕಡೆಯಿಂದ ತಂಗಿ ಅದ ಏನು ಕೆಲಸ ಮಾಡ್ತಿದ್ದೀವಿ ಇವನ್ನ ಶ್ರೀಮಂತರ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಹೊಟ್ಟೆ ತುಂಬ ಅನ್ನ ಸಿಗ್ತಾ ಇದೆಯಾ ದುಡಿಯೋ ಕೆಲಸ ಏನೋ ಮಾಡ್ತಿದ್ದೀರಿ ತಾನೆ ಖುಷಿ ಪಡಿ ಅಲ್ಲಪ್ಪ ತಂಗಿ ಅದಷ್ಟು ಬೇಕಾದ್ರೆ ಪಾಪ ಆಗುತ್ತೆ ಬಂದು ಏನಂತೀಯ ಪಾಪ ಕೈಲಿ ಮಾವ ಅಂತ ಒಂದು ಹೆಣ್ಣು ಕೊಡೋಂತೆ ದೊಳಪ ಅನ್ನಿಸ್ತೀಯಾ ದೊಳಪನ ಅಂತ ಆಸ್ತಿ ಕೇಳಬೇಡ ಮತ್ತೆ ಹೆಂಗು ಅಲ್ಲಪ್ಪ ಜಾಗ 30-40 ಸೈಟ್ ಇತ್ತು ತಪ್ಪೋಗಿತ್ತು ಅದು ಹೆಂಗ್ ಬಂತು ತಾಯಿಗೆ ಬೇಡ್ಕೊಂಡು ಹೋದೆ ಮುಂದಿನ ತಿಂಗಳು ನಾನು ಒಂದು ಚೀಲ ಅಕ್ಕಿ ಕೊಡ್ತೀನಿ ಮಡ್ಲಕ್ಕಿ ಕೊಡ್ತೀನಿ ಬೆಲ್ಲದ ಹಾಕಿ ಮಾಡ್ತೀನಿ ಅಂತ ಆ ಪವಾಡ 20 ದಿವಸಕ್ಕೆ ನನ್ನ ಕೈಗೆ ಈ ಸತ್ತು ಬಂತು ಅಕ್ಕ ಇನ್ನೂ ಒಳ್ಳೆದಾಗಲಿ ಬಾ ಇದು ಮಡ್ಲಕ್ಕಿ ಕೊಡ್ಬೇಕಂತ ಕೊಡ ಬಂದಿದ್ದೀರ ಮಡ್ಲಕ್ಕಿ ತಂಬಲ್ಲ ಇನ್ನೊಂದು ಅಕ್ಕಿ ಮಡ್ಲಕ್ಕಿ ಗೊತ್ತು ಹೂವು ಬಾಳೆ ಸೀರೆ ಕೊಟ್ಟ ಮಕ್ಕಳಿಂದ ಏನವ ಏನು ಮಮ್ಮಿ ಇಲ್ಲ ಬರೀ ನೀವೇ ಇಟ್ಕೊಂಡು ಹೋಗ್ಬೇಡ ಯಾರು ಬಂದಿದ್ದೀರಿ ಸ್ನೇಹಿತರು ಎಷ್ಟು ಬಂದಿರ ವಾವ್ ತುಂಬ ಸಂತೋಷ ಆಗುತ್ತೆ ಭಾಳ ಖುಷಿನೂ ಆಗ್ತದೆ ಏನು ಮಾಡ್ಬೋದು ಅಂದಾದ್ರೆ ಏನು ಮಾಡ್ಬೋದು ಯಾಕೆಂದ್ರೆ ದೇಶ ಕಾರ್ಯ ಯಾರು ಹೊಡೆಯಲ್ಲ IPL ಆದ್ರೆ ಹೊಡಿತೀರಿ ರೆಡಿ ಮಾಡ್ಬಿಡಿ ದೇಶ ಕಾರ್ಯ ಯಾರು ಹೊಡೆಯಲ್ಲ IPL ಆದ್ರೆ ಹೊಡಿತೀರಿ ನೀವು IPL ಆಗಿ ಅಲ್ಲಿ ಸಡಗರ ಸಂಭ್ರಮ ಮಾಡ್ಕೊತೀರಿ ನಮ್ಮೂರು ಪಕ್ಕ KB ಸತ್ತೋದ್ರಿ ಯಾರು ನೋಡೋದಿರಲಿಲ್ಲ ಯಾಕೆಂದ್ರೆ ದೇಶ ಮಾಡೋಣ ಯಾರು ನೋಡಲ್ಲ KB ಕೆಲಸ ಮಾಡೋರು ಯಾರು ನೋಡಲ್ಲ ಕನ್ನಡ ಸತ್ತೋರ್ ಪರವಲ್ಲ ಅಂತ ರಸ್ತೆಗೆ ಓಡಿಸೋ ಡ್ರೈವರ್ ಯಾರು ನೋಡಲ್ಲ ಯಾಕಂದ್ರೆ ಸತ್ತೋರ್ ಪರಲ್ಲ ಅವನು ಅಂತ ರಾತ್ರಿ ಎಲ್ಲ ಓಡಿಸೋ ಸುತ್ತಾರ ಪರವಲ್ಲ ಅಂತ ರೋಡ್ ತುಂಬ ನಿಮ್ಮೂರಿಗೆಲ್ಲ ಹಂಸ ಹಾಕೊಳ್ಳಿ ಈಗ ಡ್ರೈವರ್ ಸತ್ತೋರ ಪರವಲ್ಲ ಆಂಬುಲೆನ್ಸ್ ಹೋಗೋದೇ ಬೇಡ ಊರಿಗೆ ಹಂಸ ಹಾಕೊಂಡು ಬೀಡಿ ಹೊಡ್ಕೊಂಡು ಬೈಕ್ ಟೈಮ್ ಎಲ್ಲೂ ಕೊಡಾಡ್ರಿ ಹಂಸಲ್ಲಿ ನಿಮ್ಮೂರಿಗೆ ಬಂತವ್ರಿ ದೇವ್ರು ನಿಮ್ಮೂರಿಗೆ ಬರುತ್ತೆ ಅಂತ ಆಮೇಲೆ ಮುನ್ಸಿಪಾಲ್ರ ಬೋಯಿಮಳಿಗೆ ಇಳಿದು ಎಲ್ಲ ಮುಡ್ತಾರೆ ಅವ್ರಿಗೆ ಯಾವನು ಗೌರವ ಕೊಡಲ್ಲ ಕೊಡ್ತೀರಾ ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟರು ಜೀವದ ಮೇಲೆ ಆಸೆನೇ ಬಿಟ್ಟು ಅವ್ರು ಕಲ್ಲ ಹೊಡಿತೀರ ಅಷ್ಟೇ ಇನ್ನೇನು ಇಲ್ಲ ಏನು ಮಾಡ್ತೀರಿ ಇಂಥ ಅನ್ನ ಹಾಕ್ತಾರೆ ಯಾರು ಗೌರವ ಕೊಡಲ್ಲ ಯಾವನಾರ ಬಂದು ಬಿಟ್ಟಿ ಬಜ್ಜೆ ಕೊಟ್ಬಿಟ್ರೆ ಬಿಟ್ಟು ನಂಗೆ ಆಶೀರ್ವಾದ ಮಾಡಿಬಿಟ್ರೆ ಇಲ್ಲ ಬಿಟ್ಟಿದೆ ಹೇಳ್ಬಿಟ್ರೆ ಮಾಡ್ಬಿಡ್ತೀರಿ ಅಲ್ಲ ಏನು ಮಾಡ್ತೀರಿ ಹಾಂ ಕಟ್ಬಿಡಪ್ಪ ಪೊಲೀಸರು ಹೊಡೀರಿ ಶಿಕ್ಷಕರು ಹೊಡೀರಿ ನಿಮಗೆ ಬುದ್ಧಿ ಹೇಳಿದ್ರೆ ಹೊಡೀರಿ ಯಾರುಗಳೇ ನಿಮಗೆ ಬೈದರ್ ಹೊಡೀರಿ ನಿಮ್ಮ ಬೈದರಿಗೆ ನಿಮಗೆ ಬೈದರ್ ಹೊಡೀರಿ ಉದಾಹರಣೆ ನನಗೆ ಬೈತಿದ್ದ ಡ್ರೈವರ್ ನಾನು ಕುಡಿಯೋದು ಬಿಟ್ಟಿರಲಿ ಕುಡಿಯಲ್ಲ ನಮ್ಮ ಅಪ್ಪ 9 ಗಂಟೆ ಹೊಡೆಯೋನು ದುರ್ಗಮ್ಮ ಸತ್ತಾಗ ಬರೆಯಾಕನು ಮೆಣಸಿಗೆ ಉದುರಾಕನು ಒಂದು ಹ್ಯಾಬಿಟ್ ಮಾಡಲ್ಲ ನಮ್ಮಮ್ಮ ಬರೆಯಾಕಳು ಅದಕ್ಕೆ ಯಾರ ಬಗ್ಗೆ ಮಾತಾಡಲ್ಲ ನಿಮ್ಮ ಮಕ್ಕಳುಗಳು 14 ವರ್ಷ ಫೋನು ಇಲ್ಲ ಹೊಡೋಗ್ತಾರೆ ಇಲ್ಲ ಯಾವ ಮನೆ ಹಾಳು ಮಾಡ್ತಾರೆ ಇಲ್ಲಿ ಬಂದು ಬಡ್ಕೊಂತೀರಿ ಇನ್ನು ಅರ್ಧ ಮನೆ ಕಟ್ಟಿ ಅಂತೀರಿ ನಮ್ಮ ಮನೆ ಸಣ್ಣದೇ ಮನೆ ಆಯೋಗಿದ್ದೀವಿ ದೊಡ್ಡ ಕಾರು ದೊಡ್ಡ ಮನೆ ಬರೋದು ಶ್ರೀಮಂತ ಅಲ್ಲ ದೊಡ್ಡತನ ಇರ್ಬೇಕು ಅವ್ನು ಶ್ರೀಮಂತ 1000 ರೂಪಾಯಿ ಕೊಟ್ಟು ಬಿಲ್ ತಗೊಂಬಂದು ಆಚೆ ಕಡೆ ಅರ್ಧ ಬೂಟ್ಲ ಬಿಸಾಕ್ತಾನೆ ಅರ್ಧ ತಟ್ಟೆಲ್ಲ ಬಿಟ್ಬರೋದು ಶ್ರೀಮಂತ ಅಲ್ಲ ಆಚೆ ಕಡೆ ಕೈಯಿಲ್ದರೆ ಕಾಲಿಲ್ದೆ ಎಲ್ಲರಿಗೂ ಕೊಟ್ಬಿಡಿ ನೋಡಿ ಮತ್ತೆ ಕೊಟ್ಬಿಟ್ಟು ಮಲ್ಲ ಕೊಟ್ಬಿಡಿ ಕೈಯಿಲ್ದಾರಿ ಕಾಲಿಲ್ದಾರಿ ಒಂದು ತುತ್ತು ಅನ್ನ ಕೊಡಿಸಿ ಏನಿಲ್ಲ ಅಂದ್ರೆ ಒಂದು 100 ರೂಪಾಯಿ ಕೊಡಿ 10 ರೂಪಾಯಿ ಕೊಡಿ ಆ 100 ರೂಪಾಯಿ ಒಂದು ಮನೆ ಅವ್ರ ಮನೆ ಸಂಸಾರ ಇದ್ರೆ ಬಟ್ ತುಂಬ ಊಟ ಮಾಡ್ತಾರೆ ಯಾರು ಈ ಅಂದರು ಕೈಲಾಗಲ್ದಂತಕ್ಕಂಥವ್ರು 2 ಸೀಟ್ ಕೊಡಿಸಿ ನಿಮ್ಮೂರ ಬಡವ್ರಿಗೆ 2 ಸೀಟು ಯಾರಿಗಾದರೂ ಕಡು ಬಡವರಿಗೆ ಒಂದು ಸಂಘ ನಿಮ್ಮ ಬರ್ತ್ಡೇ ನಿಮ್ಮ ಮಕ್ಕಳು ವೆಡ್ಡಿಂಗ್ ಆನಿವರ್ಸರಿ ನಿಮ್ದೇನೋ ಮಾಡ್ಕೊಳ್ಳೋ ದಿವಸ 2 ಸೀಟ್ ಕೊಡಿಸಿ ನಿಮ್ಮ ಸಹಾಯ ತಕ ನೆನ್ಸ್ಕೊಂತಾರೆ ಅವರು ಮಳೆಗೊಂದಿನೆಲ್ಲ ಬಿಸಿಲು ಒಣಸಲ್ಲ ಇಲ್ಲ ಅಂದಾಶ್ರಮಕ್ಕೆ ಹೋಗಿ ಸಹಾಯ ಮಾಡಿ ಇಲ್ಲ ಏನು ಮಾಡ್ತೀರ ಅಂದರೆ ಊರಲ್ಲಿ ಒಂದು ಪಾರ್ಟಿ ಮಾಡ್ಕೊಂಡು ಸಂಘ ಮಾಡ್ಕೊಂಡು ನಮ್ಮ ಸಂಘ ನಿಮ್ಮ ಸಂಘ ನಂಬಿದ್ದು ನೀವು ಬರೋಂಗಿಲ್ಲ ನಿಂಬಿದ್ದು ನಾವು ಹೋಗಂಗಿಲ್ಲ ಅನ್ನೋ ಬದಲು ಊರು ರಸ್ತೆ ಇಂಪ್ರೂವ್ ಮಾಡ್ಕೊಳ್ಳಿ ರಸ್ತೆನ ಹೊರಡೋಕೆ ಅನುಕೂಲ ಆಗ್ತದೆ ನಿಮ್ಮ ಮಕ್ಳುಗಳು ಅಲ್ಲ ಹಾಕಿನ ಇಲ್ಲ ಹಾಕಿನ ಓದೋಕೆ ಅನುಕೂಲ ಇಲ್ಲ ಅಂದ್ರೆ ಸರ್ಕಾರ ಏನು ಮಾಡುತ್ತೆ ಸರ್ಕಾರದವ್ರು ಮಾಡ್ತಾರೆ ಪಾಪ ಯೋಜನೆ ತಂದಿರ್ತಾರೆ ಅವ್ರು ಬಂದು ನಿಮ್ಮ ಮನೆ ಮಕ್ಕಳು ಬರ್ತಾರಾ ಎಷ್ಟು ಮಾಡಿ ಅವ್ರನ್ನ ಬೈಕೊಳ್ಳೋದು ಸರ್ಕಾರ ಬಂದಿಲ್ಲ ಅಂತ ನಿಮ್ಮ ಊರಿಗೆ ಹಂಚಿಲ್ಲ ನೀವು ಹಚ್ಚ ಸೇರ್ಕೊಂಡು ಹಂಚಿ ಹಾಕಿದ್ರೆ ಸ್ಕೂಲ್ ಮಕ್ಕಳಿಗೆ ನಿಮ್ಮ ಊರು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಮತ್ತು ಗೌರ್ಮೆಂಟ್ ಟೀಚರ್ಗಳಿಗೆ ಅನುಕೂಲ ಮಾಡಿಕೊಡಿ ಪಾಠ ಮಾಡ್ತಾರೆ ಬಂದು ಮಾಡ್ಕೊಡಲ್ವಾ ನಿಮ್ಮ ಮಕ್ಕಳನ್ನೆಲ್ಲ ಕಳಿಸೋ ಅವಶ್ಯಕತೆ ಇರಲ್ಲ ಹೌದಲ್ಲ ನಿಮ್ಮೂರು ಶಾಲೆಗಳನ್ನ ನಿಮ್ಮೂರು ರಸ್ತೆಗಳನ್ನ ಅಥವಾ ನಿಮ್ಮೂರಾಗ ಒಂದು ಡಿಜೆ ಹಾಕಿ ಕುಣಿದು 50,000 ಲಕ್ಷ ಕಳೆಯ ಬದಲು ನಾವು ಆ ವಾರ್ಡ್ ಈ ವಾರ್ಡ್ ಹಾಕಿ ಅಂತ ಕುಣಿದಾಡೋ ಬದಲು ಒಂದು ಒಳ್ಳೆ ಬೋರ್ ಹಾಕೊಂಡ್ರೆ ಬೇಸಿಗೆನಲ್ಲಿ ಅನುಕೂಲ ಆಗುತ್ತೆ ಆಗಲ್ಲಲ್ರಿ ಇದನ್ನಾರ ಮಾಡಿ ದೇಶ ಉದ್ಧಾರ ಆಗಿಲ್ಲ ಮೊಬೈಲ್ ಉದ್ಧಾರ ಆಗಿದೆ ಕಂಡ ಮನೆ ಬಗ್ಗೆ ನೋಡ ಈಗ ಹೆಣ್ಮಕ್ಳು ದಿಕ್ತಿ ಮೇಲೆ ಕೂತ್ಕೊಂಡ್ರೆ ಕಂಡ ಮನೆ ಕಡೆ ತಿರ್ಗಿ ಕಮ್ಮಿ ಅಲ್ಲ ಗಂಡು ಮಕ್ಕಳು ಕಲ್ಕಟ್ಟೆ ಮೇಲೆ ಕೂತ್ಕೊಂಡು ಯಾರು ಹೋಗಂಗೇ ಇಲ್ಲ ಸಭ್ಯಸ್ಥರು ಅವ್ರ ಮನೆನೇ ತೊಳ್ಬಿಡೋದು ಇದೇ ಕೆಲಸ ಮಾಡ್ತೀನಿ ಏನೂ ಇಲ್ಲ ಪಟಾಕಿ ಎಷ್ಟು ಯಾರ ಮನೆಗೆ ಎಸ್ತಿರಲಿ ಎಲ್ಲ ಕಂಡರ ಮನೆಗೆ 12 ಗಂಟೆ ರಾತ್ರಿ ಎಣ್ಣೆ ಹೊಡೆದು ಬಾಟ್ಲಿ ಎಸ್ತೋಗೋದು ಹುಡುಗರು
ಆಂಟಿಯರು ನಮ್ಮ ತಂಗಿಯರು ಅಕ್ಕರು ಏನು ಮಾಡೋದು ಕಂಡ ಮನೆ ಬಗ್ಗೆ ಅತ್ತೆ ಮಾವನ ಓಡಿಸೋದು ಮಕ್ಕಳನ್ನ ಓಡಿಸೋದು ಪಕ್ಕ ಮನೆ ಆಂಟಿ ಪರಿಚಯ ಮಾಡೋದು ಯಾಕೆ ಗೊತ್ತಾ ಚೀಟಿ ದುಡ್ಡಿಗೋಸ್ಕರ ಇಲ್ಲಾಂದ್ರೆ ಬಂಗಾರ ಚೇಂಜ್ ಮಾಡ್ಕೊಳಕ್ಕೆ ಒಂದು ದಿವಸ ಊರಿಗೆ ಬರ್ತೀನಿ ಕೊಡಿ ಇನ್ನಕ್ಕೆ. ಆಮೇಲೆ ಕೆಲವರು ಏನು ಮಾಡ್ತಾರೆ ಬಂಗಾರ ತೆಗೆದಕ್ಕೆ ನಮ್ಮಂತಾರೆ ಏನು ಮಾಡ್ತಾರೆ ಡೂಪ್ಲಿಕೇಟ್ ಹಾಕಿ ಕೊಡ್ತಾರೆ ಅವಾಗ ಬಡ್ಕೊಳೋದು ನಮಗೆ ಒಳ್ಳೆ ಆಂಟಿ ಮೋಸ ಮಾಡಿಬಿಟ್ರು ಅಂತ. ಕರೆಕ್ಟ್ ಅಲ್ವಾ? ಆದಷ್ಟು ಏನು ಮಾಡೋಣ ಕಂಡರ ಬಗ್ಗೆ ಮಾತಾಡೋದನ್ನ ಬಿಡೋಣ. ಕರೆಕ್ಟ್ ಒಳ್ಳೆ ಆದಷ್ಟು ನಮ್ಮನೆ 12 ಅಡಿ ಗುಂಡಿ ಮುಚ್ಕೊಳ್ಳೋಣ. ಕಂಡ ಮನೆ 1 ಅಡಿ ಗುಂಡಿ ಮುಚ್ಕೊಂತಾರೆ. ಕಂಡ ಮನೆ ವಾಸನೆ ಬರುತ್ತೆ ಅಂತ ಬಗ್ನೋಡ ಬದಲು ನಮ್ಮನೆಗೆ ಏನು ವಾಸನೆ ಬರುತ್ತೆ ನೋಡಿರಿ ಯಾರು ನಮ್ಮನೆ ಬಗ್ಗೆ ಮಾತಾಡಲ್ಲ. ಅಂದಾದ್ರೆ ನಾನು ನಿಮಗೆ 3 ಡಿಗ್ರಿ ಹೇಳ್ಕೊಡೋದು. ನಂದು ಬಾಳ ಡಿಗ್ರಿ 3 ಡಿಗ್ರಿ. ಯಾರೋ ಒಬ್ಬ ಪುಣ್ಯಾತ್ಮರು ಹಾಕಿದ್ದ ಅಣ್ಣ ನೀವು ಹೆಂಗಿದ್ದೀರಾ ಹಂಗಿರ್ಬೇಕು ಅಂತ. ಯಾರೋ ಒಂದು ಮಗು ಇರ್ತಿತ್ತು ನಂಗೆ ಭಾಳ ಸಂತೋಷ ಆಗುತ್ತೆ. ಒಳಗೊಬ್ಬಿದ್ದಾನೆ ಬಾನು ಅಂತ ಅಲ್ಲಿ ಗೊತ್ತಿರುತ್ತೆ ನಿಮ್ಗೆ ಸಿಗೆ ಬಗ್ಗೆ ಹುಡುಗ ಏನು ಸಣ್ಣನು 3 ವರ್ಷ. ನಾನು ಗುರುಗಳ ನನಗೆ ಅಪ್ಪಾಜಿತ್ ದೊಡ್ಡಪ್ಪಂತರ ಆಗ್ತೀನಿ ನೀವು ಜಾತಿ ಗುದ್ದಾಡ್ಬಿಡಿ. ನಾನು ಗೌಡ ಅವ್ನು ಗುರುಬರು ಆದ್ರೂ ಜಾತಿಗಿನ ಹೆಚ್ಚು ಅಂತಾದ್ರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಹೆಮ್ಮೆ ಪಡೋ ಸಂಗತಿ ಏನಂದ್ರೆ ಯೂಟ್ಯೂಬ್ ಫೇಸ್ಬುಕ್ ಮಾಡೋದು ನಾವಲ್ಲ. ಭಕ್ತರೇ ಬಂದು ಭಕ್ತರೇ ಬೆಳೆಸಿ ಭಕ್ತರೇ ಉದ್ಧಾರ ಮಾಡಿ ಭಕ್ತರೇ ಅನ್ನ ಕೊಡೋದು ಈ ಕ್ಷೇತ್ರಕ್ಕೆ. ಬಯಸ್ಕೊಂಡು ಹೋಗೋದು ಭಕ್ತರೇ, ಬ್ಯಾಡ್ ಮೆಸೇಜ್ ಮಾಡೋದು ಭಕ್ತರೇ, ಅನ್ನ ಕೊಡೋರು ನೀವೇ. ಆದರೆ ಜಾತೀಯತೆ ಬೇಡ ಅಂತ ನನ್ನ ಭಾವನೆ. ಇಲ್ಲಿ ಎಲ್ಲ ಧರ್ಮದ ಉದಾಹರಣೆ ಮುಸ್ಲಿಮಾನ್ ಧರ್ಮದ ನನ್ನ ಫೋಟೋ ಹಾಕೋದು ಐನರು ಪಂಚಪೀಠದ ಐನರು ನನ್ನ ಈ ಮಟ್ಟಿ ಫೇಸ್ಬುಕ್ಕಲ್ಲಿ ಬೆಳೆಸಿರೋದು. ಇನ್ನು ರೇವತಿ ರಾಮಚಂದ್ರ ಅಂತೇಳಿ ಚಿಕ್ಕ ಮಕ್ಕಳು ಇಂಥರು ಹೆಣ್ಮಕ್ಳು ಸೇರ್ಕೊಂಡು ಯಾರ ಬಂದು ನಮ್ಮ ದೇವಂಗ್ ಶೆಟ್ರ್ ಪೈಕಿ ಹುಡುಗಿ ನಾನು ಈ ಪ್ರಪಂಚಕ್ಕೆ ವಿಡಿಯೋ ಮಾಡೋದು. ಕರ್ನೂಲಿಂದ ಬಂದು ಫೋಟೋ ಕೊಡೋದು ನೋಡುತ್ತೀರಲ್ಲ. ಹೇಳೋಕ್ಕೆ ಆಶ್ಚರ್ಯ ಆಗುತ್ತೆ. ಒಂದೊಂದು ಅಲ್ಲಿ ನೋಡಿ ತಮಿಳುನಾಡಿಂದ ಬರ್ತಾನೆ ಕಾಲ್ ಬರುತ್ತೆ, ಆಂಧ್ರದಿಂದ ಬರ್ತಾನೆ ವಿಡಿಯೋ ಕಾರ್ಪೆಂಟರ್ ಕೆಲಸ ಮಾಡ್ತಾನೆ. ಜಾತಿನೇ ಇಲ್ವಲ್ಲ ನಿಮ್ದು ಜಾತಿ. ನಮ್ದು ವಾಸನೆ ಬರಂಗೇ ಇಲ್ಲ. ಗಾಳಿ ಹೆಂಗ್ ಬರುತ್ತೆ ಗೊತ್ತಿಲ್ಲ, ನೀರು ಹೆಂಗ್ ಬರುತ್ತೆ ಗೊತ್ತಿಲ್ಲ. ಫಿಲ್ಟರ್ ನೀರು ಜಾತಿ ಇದೆಯಾ ಹೇಳ್ಬಿಟ್ಟಪ್ಪ ತೋರಿಸ್ತೀನಂತ. ಫಿಲ್ಟರ್ ನೀರು ಜಾತಿ ಇದೆಯಾ? ಊಟ ಮಾಡ್ತಿರಲ್ಲ ಫಿಲ್ಟರ್ ನೀರು ಕುಡಿಯಲ್ವಾ? ಯಾವ ಜಾತಿ ಕೇಳಿ ನಂಗೆ ಹೇಳ್ರಿ. ಬಸ್ ಡ್ರೈವರ್ ಯಾವ ಜಾತಿಯ, ಡಾಕ್ಟರ್ ಯಾವ ಜಾತಿ? ಮತ್ತೆ ಹೆಂಗ್ ಮುಡ್ಸ್ಕೊತೀರಿ? ಸಾಯ್ಬೇಕಾದ್ರೆ ಡಾಕ್ಟರ್ ಮುಟ್ಟಿರಿ ಪರವಾಗಿಲ್ಲ, ಯಾಕೆ ಸುಮ್ಮನೆ ಗುದ್ದಾಡ್ತೀರಿ? ನರ್ಸ್ಗಳು ನಿಮ್ಗೆ ಕ್ಲೀನ್ ಮಾಡ್ತಾರಲ್ಲ ಪುಣ್ಯಾತ್ಕಿತ್ತಾರ, ಅವ್ರ ಯಾವ ಜಾತಿ ಕೇಳ್ರಪ್ಪ? ಕೇಳಲ್ವಾ? ಎಲ್ಲ ಟೈಮ್ ಜಾತಿ ಮಾಡಂಗ್ರೆ ಎಲ್ಲ ಟೈಮ್ ಮಾಡಿ ಅಲ್ಲಪ್ಪ. ಜಾತಿ ಧರ್ಮ ಇದ್ರೆ ಅದು ನಿಮ್ಮ ಮನೆ ಒಳಗೆ ಸೀಮಿತ ಇರಲಿ, ಹೊರಗಲ್ಲ. ಇಂಥ ಜಾತಿ ಇಂಥ ಧರ್ಮ ಅಂತ ಬೇಡ. ಮಾಡೋ ಕೆಲಸ ತೃಪ್ತಿ ಕಾಣ. ನಾನು ನೋಡಿದ್ರ ಮುಸ್ಲಿಮಾನ್ ಜನಮನೊಬ್ಬ ಹಲಿ ಅಂತ ಅವ್ರ ಮಗ ಅವನು ಬಂದು ಎಲ್ಲ ಕಸ ಹೊಡಿತಾವನೆ ನೋಡಿದ್ರಲ್ಲ ನೀವು. ಕೊಟ್ಟಕ್ಕೆ ಒಂದ್ಸರಿ ಸಚಿವ ಬೇಡ ಅಂತಾನೆ, ಅಪ್ಪಾಜಿ ಅಂತಾನೆ. ಅಂತಾರೆ ಗೌರವ ಕೊಡೋಣ. ಜಾತಿಯತೆ ಬೇಡ. ಅವ್ನ ಧರ್ಮನೇ ಕಾಣಲಿಲ್ಲ ನಾನು. ಮೇಬೂಬ್ ಅಂತ ಜಮ್ಕಂಡಿದ್ದೆ ಬರ್ತಾನೆ, ಮಗನಿಗೆ ಮಾತು ಬರುತ್ತೆ ಅಂತ ಅಲ್ಲೊಂದಲ್ಲೊಂದು ಫೋಟೋ ಹಾಕೋ. ನನ್ನ ಹೆಸರು ರಾಮಚಂದ್ರ ಅಂತ ರಾಮದುರ್ಗ ಅಂತ ಹಾಕೊಳ್ಳೋದು ಅವನೇ ಪುಣ್ಯಪ್ಪ, ನಾನಲ್ಲ. ನೀವು ಬರ್ತೀರಿ ನಮ್ದು ಆ ಜಾತಿ ನಮ್ದು ಈ ಜಾತಿ, ನಮ್ದು ಈ ಧರ್ಮ ಆ ಧರ್ಮ. ಇನ್ನು ಅವ್ನು ನೋಡಿ ಲಂಬಾಣಿ ಸೊಂಟನೇ ಇರಲಿಲ್ಲ ಅಲ್ಲಿ ಬೆಳ್ಳ ಎಲ್ಲುಡಿ ಆರಾಮ ಬಂದು ಸೊಂಟ ಬಂತು ಅಂತ ಮೂಟೆನೇ ಹೊರ್ತಾ ಕೂತಾನೆ. ಕಿಡ್ನಿವೇ ಫೆಲ ಬಂದು ಕಸ ಹೊಡಿತಾ ಕೂತಾರೆ. ಬದುಕದೇ ಇಲ್ಲ ಅಂತಕ್ಕಂಥವ್ರು ಕಸ ಹೊಡಿತ ನಮ್ಮನಿಗೆ ಎಣ್ಣೆ ಕೊಡ್ತಾರೆ. ನೀವೆಲ್ಲ ಏನು ಕೊಡ್ತೀರಾ ನಮ್ಮನಿಗೆ ಅಂದ್ರೆ ಬೆಂಗಳೂರಾಗಿಲ್ವಾ ಬೇರೆ ಆಗಲ್ವಾ ಅನ್ನೋರು ನನ್ನ ತಮ್ಮಗೆ. ಪೇಜ್ನ ಶೇರ್ ಮಾಡಿ. ಎಷ್ಟೋ ಜನ ಪುಣ್ಯಾತ್ಮರು ಬರೋಕ್ ಗೊತ್ತಿಲ್ಲದಿದ್ದಾರೆ, ಬರೋಕ್ ಆಗ್ಲಾರಿದ್ದಾರೆ, ಬರೋಕ್ ಬಸ್ಸಾರಿದ್ದಾರೆ, ಬರೋಕೆ ಇಲ್ಲಿ ವಾಪಸ್ ಹೋಗ್ರಿ ಅದಕ್ಕಾಗಲ್ಲ ಅಂತ ಕಾಯಿಲೆ ಇದ್ದಾರೆ. ಅವರ ಬೇಡ್ಕೊಳ್ಳಿ ಅಲ್ಲಿಂದಲೇ ಶೇರ್ ಮಾಡಿ. ಸಾಧ್ಯವಾಗಿ ನಿಮ್ಮ ಅಕ್ಕಪಕ್ಕ ಮನೆ ಸೇರ್ತಾ ಕೊಡಿ. ಇನ್ನೇನು ಕೇಳಲ್ಲ ನಿಮಗೆ. ಎರಡೇ ರಿಕ್ವೆಸ್ಟ್ ಮಾಡೋದು. ಒಂದೇ ನನ್ನ ಬುದ್ಧಿ ಹೇಳೋದು ಒಂದೇ, ತಾಯಿ ಜೊತೆಗೆ ಅನ್ನ ಹಾಕಿ ಅಂತ ದಯವಿಟ್ಟು ಕೈ ಮುಗಿಬಿಡ್ತೀನಿ. ಎರಡನೇದು ಹೆಂಗೆ ಗೊತ್ತಾ, ಯಾರ ಬಗ್ಗೆ ಮಾತಾಡಬೇಡಿ, ಯಾಕಂದ್ರೆ ಅವ್ರ ಜೀವನ ನೋಡ್ಕೊಂತಾರೆ ಅವರು. ಮೂರನೇದು ಹೆಂಗೆ ಗೊತ್ತಾ, ಹಾಸ್ಯದ ಕಾಚಾಚಿ. ಇವು ರಿಕ್ವೆಸ್ಟ್. ಇನ್ನು ಬುದ್ಧಿ ಹೇಳೋದೇನಂದ್ರೆ ನಿಮಗೆ ರಿಕ್ವೆಸ್ಟ್ ಮಾಡೋದು ಅಂದ್ರೆ ನಮ್ಮ ಕಡೆ ದೇವಸ್ಥಾನ ಕಡೆ ಹೇಳೋದು ಒಂದೇ, ಸಾಧ್ಯವಾದ್ರೆ ₹1 ಸಾಧ್ಯವಾದ್ರೆ ಒಂದು ಹನಿ ತೀರ್ಥ ಅಕ್ಕಪಕ್ಕ ಮನೆ ಕೊಡಿ. ಯಾಕೆಂದ್ರೆ ದೊಡ್ಡ ಪವಾಡ ಇಲ್ಲಿ ನಂಬಿಕೆ. ಎರಡನೇದೇ ತೀರ್ಥ. ಭಾಳ ನಾನು ನಂಬಲ್ಲ. ಎಷ್ಟು ಜನ ಪುಣ್ಯಾತ್ಮರು ಪರೀಕ್ಷೆ ಮಾಡಿಲ್ಲ, ಅನುಭವಿಸ್ತು ಮಾತು ಹೇಳ್ತೀನಿ. ಆಂಬುಲೆನ್ಸ್ ಡ್ರೈವರಿಂದ ಹಿಡಿದು ಆಟೋ ಡ್ರೈವರಿಂದ ಹಿಡಿದು ಪುಣ್ಯಾತ್ಮರು ಪರೀಕ್ಷೆ ಮಾಡಿಲ್ಲ, ತೀರ್ಥ ಕಂಡಿರಂತೆ. ಬಾಟ್ಲಿ ಒಳಗೆ ಅಪ್ಪಿ ತಪ್ಪಿ ತೀರ್ಥಕೊಂಡೋಗಿ ಬಾಟ್ಲಿ ಒಳಿಕೆ ಅಪ್ಪಿ ತಪ್ಪಿ ಬಾಟ್ಲಿ ಒಳಿಕೆ ಏನೋ ಪತ್ರೆಗಳಿದ್ರೆ ಹೂವು ತೆಗ್ಬಿಡಿ. ಅದು ತೀರ್ಥ 1 ವರ್ಷ ಉಳಿಯಲ್ಲ ಕೊಳೆಯಲ್ವಂತೆ. ಅನುಭವಿಸ್ತಾರೆ ಯಾರು ಇದ್ರೆ ಅನುಭವ ಇದ್ರೆ ಹೇಳಿ ಒಂದು ಹನಿ ತೀರ್ಥ ಕುಡಿ. ಅವ್ರ ಕಷ್ಟ ಇದ್ದಕ್ಕೆ ಒಂದು ಹನಿ ಇಲ್ಲ ತಲೆ ಮೇಲೆ ಹಾಕೊಳ್ಳಿ, ಮೈ ಮೇಲೆ ಹಾಕೊಳ್ಳಿ. ಎಷ್ಟು ಜನ ಕೊಡ್ತಾರಂತೆ ಪುಣ್ಯಾತ್ಮ. ನಿಮ್ಗೆ ನಮಸ್ಕಾರ ನಮ್ಮ ಕಡೆಯಿಂದ. ಹೊಟ್ಟೆ ತುಂಬಿಸಾರಲ್ಲ ಇದ್ರಿ ನೀವೆಲ್ಲ ಶೇರ್ ಮಾಡಿ. ಹಂಗಾಗಿ ಬುದ್ಧಿ ಹೇಳೋರು ಯಾರು ಗೊತ್ತಾ ನಮಗೆ ಶೇರ್, ನಮಗೆ ಬ್ಯಾಡ್ ಮೆಸೇಜ್ ಮಾಡೋರು ನಮಗೆ ಬುದ್ಧಿ ಹೇಳೋದು. ಈಗ ಉದಾಹರಣೆ ಯಾರೋ ಮೊನ್ನೆ ಹೇಳ್ದ, ಅಣ್ಣ ಇಲ್ಲಿ ಬಂದಲ್ಲಿ ನಾನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ನೀವು ಬೈದ ಮೇಲೆ ನಾನು ಕುಡಿಯೋದೇ ಬಿಟ್ಟಿನಿಂದ ಅಲ್ಲ ಬಾಕೇನೆ. ಯಾವತ್ತು ದೇವ್ರೇನು ಪವಾಡ ಮಾಡಿಲ್ಲ ಅವನೇ ಬಿಟ್ಟಾನೆ ಅಂತ. ದೇವ್ರೇನು ಪವಾಡ ಮಾಡಲ್ಲ, ದೇವ್ರು ಬಂದು ಮನೆ ಕೆಲಸ ಮಾಡಲ್ಲ. ದೇವ್ರಿದ ಬೈದ್ರೆ ಸಾಕು. ಈಗ ನಾವು ದೇವ್ರು ನನಗೆ ಸಿಕ್ಕಿರೋ 5 ಅಡಿಗೆ ನೀರು 8 ಅಡಿ ವಿಗ್ರಹ ಮಾಡ್ತೀವಿ. ನಾನು ನನ್ನ ಜೊತೆ ಮಾತಾಡೋದು ದೇವರು. ನಾನು ಕಸ ಹೊಡಿಲ್ಲ ಅಂತ ದೇವ್ರಲ್ಲಿ ಬರುತ್ತೆ. ಅಲಂಕಾರ ನಾವು ಮಾಡೋದು. ನೀವೆಲ್ಲ 8 ಗಂಟೆ 6 ಗಂಟೆಗೆ ಹೋಗ್ತೀರಿ, ಬೆಳಿಗ್ಗೆ ಬಂದೀವಿ ಅಂತೀರಿ. ಒಂದು 6-7 ಗಂಟೆ ಕ್ಲೋಸ್ ಆಗುತ್ತೆ. 8 ಗಂಟೆ ಕಂಪ್ಯೂಟರ್ ಕ್ಲೋಸ್ ಮಾಡ್ತೀವಿ. 8 ಗಂಟೆ ಮೇಲೆ ಎಡ ಹೋಗ್ಕೊಂಡು ಅಂತರ ಕಟ್ಲೆಕಾಯಿ ಬರೋದು ಕಸ ಹೊಡಿತೀವಿ ನಾವು. ಸುಮ್ಮನೆ ದೇವ್ರು ಬರಲ್ಲ, ಉಂಡು ಮಕ್ಕಳ ದೇವ್ರು ಬರಲ್ಲ. ಬೆಳಗ್ಗೆ 4 12 ಗಂಟೆ ತನಗೆ ಮಾಡಿ ಉಂಡು ಮಲ್ಗತ್ತೀವಿ. ಬೆಳಗ್ಗೆ 4 ಎದ್ದು ಯೋಗ ಮಾಡ್ಕೊಂಡು ಒಂದು ದೇವ್ರನ್ನ ತೊಳೆಗೆ 5 ಬಂದು ನಿಂತ್ಕೊಂತೀವಿ ನಾವು. ಊಟನೇ ಮಾಡಿ ದಿನ ಒಂದೇ ಊಟ ಬಿಗ್ಗೆ ಉಣ್ಣೋದು ನಾವು. ಬೆಳಗ್ಗೆ ಬಂದಿದ್ದು ತಿನ್ನಲ್ಲ ನಾನು ಮುಂತ್ರಾಗತ್ತಕ್ಕೆ. ಅದು ಗೊತ್ತಿಲ್ಲ ನಿಮಗೆಲ್ಲ. ಬರ್ತೀರಿ ದೂರಿಂದ ಬಂದು ಇದೇ ಪಟ್ಟು ನಾವೆಂತ ಪುಣ್ಯವಂತರು. ನಿತ್ಯ ಇಲ್ಲೇ ಇದೀವಲ್ಲ, ಇಲ್ಲೇ ಸಾಯ್ತೀವಲ್ಲ.
ನೀವು ಮೋಸ್ಟ್ಲಿ ಎಲ್ಲಿ ಸಾಯ್ತೀರ ಗೊತ್ತೇ ಇಲ್ಲ, ಯಾರಿಗೆ ಏನ್ ಕಾಯಿಲೆ ಬರುತ್ತೆ ಗೊತ್ತೇ ಇಲ್ಲ. ನಿಮ್ಮ ಮನೇಲಿ ಈಗ ಬೆಂಗಳೂರು ಮೈಸೂರಾಗೆಲ್ಲ ಉಣ್ತಾ ಇಲ್ವಂತೆ, ಬರ್ಮಾಡ ಮನೆ ಕೊಡ್ತಾರ. ನನಗೆ ಪಕ್ಕ ಫಿಕ್ಸ್ ಆಯ್ತು ಜಾಗ, ಅಲ್ಲೆಲ್ಲ ಉಣ್ತಾರ ಅಂತ. ನಿಮ್ಗೆ ಜಾಗನೇ ಗೊತ್ತಿಲ್ಲ, ನನಗೆ ಜಾಗ ಗೊತ್ತು. ಎಂತದು ಮೊನ್ನೆ ಯಾರ ಬಂದಿದ್ದ ಹೇಳ್ದ ನಮ್ಮ ಅಣ್ಣನ ತಮ್ಮನಂತ ಸೆಕ್ಯೂರಿಟಿಯಿಂದ ನಾನು ಏನಪ್ಪಾ ಅಂದೆ, ಸ್ವಾಮಿಯರ್ ಇಲ್ವಾ ಅಂದ, ಕುಡಿದ್ ಮಲ್ಗೇರಿ ಅಂದೆ ನಾನು. ಲೇಟಾ ಅಂದ, ಬೇಗ ಕಳ್ಸ್ಬಿಟ್ಟು ಜಲ್ದಿ ಹೋದಾರ ಆ ಟ್ರೈನಿಗೆ ಸಿಗೋಗಪ್ಪ ಅಂದೆ. ಜಲ್ದಿ ಹೋಗ್ಬೇಕು, ಒಂದು 5:30 ಬಂದಿತ್ತಮ್ಮ, ಲೇಟಾ ಅಂದ, ಟ್ರೈನಿಗೆ ಸಿಕ್ಕಿದ್ರೆ ಬೇಗ ಕಳಿಸ್ಬಿಡ್ತೀನಿ ಅಂದೆ. ಕರೆಕ್ಟಾ? ಸೆಕ್ಯೂರಿಟಿಯಿಂದ ಅವತ್ತು ಅರ್ಥ ಆಯ್ತಂಗೆ ನಾನು ಸೆಕ್ಯೂರಿಟಿ ಯಾರಿಗೆ ಹೇಳು? ಎಂತ ಅಂದಾತ್ರು ತಿನ್ನ ಕಣ್ಣಿನ ಊರು ಹಲಿತಾ ಇದ್ದೆ, 13 ರೂಪಾಯಿ ಬ್ರ್ಯಾಂಡಿ ಶಾಪ ಲೋಡ ಹೊಡಿತಾ ಇದ್ದೆ, ಲಾರಿ ಓಡಿಸ್ತಾ ಇದ್ದೆ, ಬಸ್ ಓಡಿಸ್ತಾ ಇದ್ದೆ, ಎಳ್ಳಿ ಹೊಡಿತಾ ಇದ್ದೆ, ವೆಲ್ಡಿಂಗ್ ಮಾಡ್ತಾ ಇದ್ದೆ, ತಿನ್ನಕ್ ಊರು ಹಲಿತಾ ಇದ್ದೆ. ತಾಯಿನ ಮೂನ್ ಕುತ್ಕೊಂಡಾರೆ, ಅವ್ರಿಬ್ರು ಕಾಯಕ್ಕೆ ನಂಗೆ ನಾಚಿಕಾಗತ್ತ. ಅವತ್ತಿನ ಸೆಕ್ಯೂರಿಟಿ ನಾನು. ಕರೆಕ್ಟಾ? ಅವಳು ತೋರ್ ಮನೆ ಅದು, ನನ್ನ ತೋರ್ ಮನೆ ಇದು. ಒಬ್ಬರಾರ ಬಂದು ಉತ್ಸವ ಮೂರ್ತಿ ಹೆಂಗಿದೆ ಅಂತ ಸಿಕ್ಕಿದೆ ಅಂತಲ್ಲ, ಅದು ಯಾವ ಕಾಲದನ ತಪ್ಪಾಯಿದೆ ಅಂತ, ನೀರು ಚೆಲ್ಲಲ್ವಂತೆ, ಒಂಬಳೆ ಬೀಳಲ್ವಂತೆ, ಹೂ ಬೀಳಲ್ವಂತೆ, ಅದು ಹೆಂಗಿದೆನ ದೇವರು ಅಂತ ಯಾರು ಕೇಳಲ್ಲ. ಮಕ್ಳಿದವಳು ಎಲ್ಲಣ ವಿಗ್ರಹನ ಯಾರು ಕೇಳೇ ಇಲ್ಲ. ಸೊಳ್ಳೆ ಕಡಿಯೋಣ ಯಾಕೆ ಅಂತ ಕೇಳಲ್ಲ. ಎಲ್ಲ ದಾನ ಮಾಡ್ತೀರಣ ಏನು ಅಂತ ಯಾರು ಕೇಳೋದೇ ಇಲ್ಲ. ಏನಕ್ಕ ನೋಡಲ್ಲ ಚಪ್ಪಲಿ ತಂದು ಬಿಟ್ಟಾರ ಯಾರು ಏನು ಗೊತ್ತಿಲ್ದರು. ಯಾರಪ್ಪ ತಂದ್ರೆ ಹೆಸರು ಗೊತ್ತಿಲ್ದರು ಅನ್ಬೇಡಣ. ಗೊತ್ತಿಲ್ಲ ಅನ್ನೋ ಪೇಜ್ನ ಶೇರ್ ಮಾಡಿ ಎಷ್ಟೋ ಜನ ಪುಣ್ಯಾತ್ಮರು ಬರಕ್ ಗೊತ್ತಿಲ್ಲದರಿದ್ದಾರೆ, ಬರಕ್ ಆಗ್ಲರಿದ್ದಾರೆ, ಬರಕ್ ಬಸ್ಸಾರಿದ್ದಾರೆ, ಬರಕ್ಕೆ ಇಲ್ಲಿ ವಾಪಸ್ ಹೋಗ್ರಿ ಆಗಕ್ಕಾಗಲ್ಲ ಅಂತ ಕಾಯಿಲೆ ಇದ್ದಾರೆ. ಅವರ ಬೇಡ್ಕೊಳ್ಳಿ, ಅಲ್ಲಿಂದಲೇ ಶೇರ್ ಮಾಡಿ, ಸಾಧ್ಯವ ನಿಮ್ಮ ಅಕ್ಕಪಕ್ಕ ಮನೆ ತೀರ್ಥ ಕೊಡಿ. ಇನ್ನೇನು ಕೇಳಲ್ಲ ನಿಮ್ಗೆ, ಎರಡೇ ರಿಕ್ವೆಸ್ಟ್ ಮಾಡೋದು. ಒಂದು ಬುದ್ಧಿ ಹೇಳೋದು ಒಂದೇ, ತಾಯಿಗೆ ಅನ್ನ ಹಾಕಿ ಅಂತ ದಯವಿಟ್ಟು ಕೈ ಮುಗಿಬಿಡ್ತೀನಿ. ಎರಡನೇದು ಹೆಂಗ್ ಗೊತ್ತಾ, ಯಾರ ಬಗ್ಗೆ ಮಾತಾಡಬೇಡಿ, ಯಾಕಂದ್ರೆ ಅವ್ರ ಜೀವನ ನೋಡ್ಕೊಂತಾರ ಅವರು. ಮೂರನೇದು ಹೆಂಗ್ ಗೊತ್ತಾ, ಹಾಸ್ಯದ ಕಾಚಾಚಿ, ಇವು ರಿಕ್ವೆಸ್ಟ್. ಇನ್ನು ಬುದ್ಧಿ ಹೇಳೋದೇನಂದ್ರೆ, ನಿಮಗೆ ರಿಕ್ವೆಸ್ಟ್ ಮಾಡೋದು ಅಂದ್ರೆ ನಮ್ಮ ಕಡೆ ದೇವಸ್ಥಾನ ಕಡೆ ಹೇಳೋದು ಒಂದೇ, ಸಾಧ್ಯವಾದ್ರೆ ₹1, ಸಾಧ್ಯವಾದ್ರೆ ಒಂದು ಹನಿ ತೀರ್ಥ ಅಕ್ಕಪಕ್ಕ ಮನೆ ಕೊಡಿ. ಯಾಕೆಂದ್ರೆ ದೊಡ್ಡ ಪವಾಡ ಇಲ್ಲಿ ನಂಬಿಕೆ. ಎರಡನೇದೇ ತೀರ್ಥ ಬಹಳ ನಾನು ನಂಬಲ್ಲ. ಎಷ್ಟೋ ಜನ ಪುಣ್ಯಾತ್ಮರು ಪರೀಕ್ಷೆ ಮಾಡಿಲ್ಲ, ಅನುಭವಿಸ್ತು ಮಾತ್ರ ಹೇಳ್ತೀನಿ. ಆಂಬುಲೆನ್ಸ್ ಡ್ರೈವರಿಂದ ಹಿಡಿದು ಆಟೋ ಡ್ರೈವರಿಂದ ಹಿಡಿದು ಪುಣ್ಯಾತ್ಮರು ಪರೀಕ್ಷೆ ಮಾಡಿಲ್ಲ, ತೀರ್ಥ ಕಂಡರಂತೆ. ಬಾಟ್ಲಿ ಒಳಗೆ ಅಪ್ಪಿ ತಪ್ಪಿ ತೀರ್ಥ ತಗೊಂಡೋಗಿ ಬಾಟ್ಲಿ ಒಳಿಕೆ, ಅಪ್ಪಿ ತಪ್ಪಿ ಬಾಟ್ಲಿ ಒಳಿಕೆ, ಏನೋ ಪತ್ರೆಗಳಿದ್ರೆ ಹೂವು ತೆಗ್ಬಿಡಿ, ಅದು ತೀರ್ಥ 1 ವರ್ಷ ಉಳಿಯಲ್ಲ ಕೊಳೆಯಲ್ವಂತೆ. ಅನುಭವಿಸ್ತಾರೆ ಯಾರು ಇದ್ರೆ, ಅನುಭವ ಇದ್ರೆ ಇವ್ರು ಹೇಳಿ ಒಂದು ಹನಿ ತೀರ್ಥ ಕೊಡಿ ಅವ್ರ ಕಷ್ಟ ಇದ್ದಕ್ಕೆ. ಒಂದು ಹನಿ ಇಲ್ಲ ತಲೆ ಮೇಲೆ ಹಾಕೊಳ್ಳಿ, ಮೈ ಮೇಲೆ ಹಾಕೊಳ್ಳಿ. ಎಷ್ಟು ಜನ ಕೊಡ್ತಾ ಇರಂತೆ ಪುಣ್ಯಾತ್ಮ. ನಿಮ್ಗೆ ನಮಸ್ಕಾರ ನನ್ನ ಕಡೆಯಿಂದ. ಹೊಟ್ಟೆ ತುಂಬಿಸಾರೆಲ್ಲ ಇದ್ರಿ ನೀವೆಲ್ಲ ಶೇರ್ ಮಾಡಿ. ಹಂಗಾಗಿ ಬುದ್ಧಿ ಹೇಳೋರು ಯಾರು ಗೊತ್ತಾ, ನಮಗೆ ಬ್ಯಾಡ್ ಮೆಸೇಜ್ ಮಾಡೋರು ನಮಗೆ ಬುದ್ಧಿ ಹೇಳೋದು. ಈಗ ಉದಾಹರಣೆ ಯಾರೋ ಮೊನ್ನೆ ಹೇಳ್ದ, ಅಣ್ಣ ಇಲ್ಲಿ ಬಂದಲ್ಲಿ ನಾನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ನೀವು ಬೈದ ಮೇಲೆ ನಾನು ಕುಡಿಯೋದೇ ಬಿಟ್ಟಿನಿಂದ ಅಲ್ಲ ಬಾಕೇನೆ ಯಾವತ್ತು. ದೇವ್ರೇನ್ ಪವಾಡ ಮಾಡಿಲ್ಲ, ಅವನೇ ಬಿಟ್ಟಾನೆ ಅಂತ. ದೇವ್ರೇನ್ ಪವಾಡ ಮಾಡಲ್ಲ, ದೇವ್ರು ಬಂದು ಮನೆ ಕೆಲಸ ಮಾಡಲ್ಲ. ದೇವ್ರಿದ ಬೈದ್ರೆ ಸಾಕು. ಈಗ ನಾವು ದೇವ್ರು ನನಗೆ ಸಿಕ್ಕಿರೋ 5 ನೀರು 8 ಅಡಿ ವಿಗ್ರಹ ಮಾಡ್ತೀವಿ. ನನ್ನ ಜೊತೆ ಮಾತಾಡೋದು ದೇವರು, ನಾನು ಕಸ ಹೊಡಿಲ್ಲ ಅಂತ ದೇವ್ರಲ್ಲಿ ಬರುತ್ತೆ. ಅಲಂಕಾರ ನಾವು ಮಾಡೋದು. ನೀವೆಲ್ಲ 8 ಗಂಟೆ 6 ಗಂಟೆ ಹೋಗ್ತೀರಿ, ಬೆಳಿಗ್ಗೆ ಬಂದೀವಿ ಅಂತೀರಿ, ಒಂದು 6-7 ಗಂಟೆ ಕ್ಲೋಸ್ ಆಗುತ್ತೆ. 8 ಗಂಟೆ ಕಂಪ್ಯೂಟರ್ ಕ್ಲೋಸ್ ಮಾಡ್ತೀವಿ. 8 ಗಂಟೆ ಮೇಲೆ ಎಡೋಕೊಂಡು ಅಂತರ ಕಟ್ಲೆಕಾಯಿ ಬರೆದು ಕಸ ಹೊಡಿತೀವಿ ನಾವು. ಸುಮ್ಮನೆ ದೇವ್ರು ಬರಲ್ಲ, ಉಂಡು ಮಕ್ಕಳ ದೇವ್ರು ಬರಲ್ಲ. ಬೆಳಗ್ಗೆ 4 12 ಗಂಟೆ ತನಗೆ ಮಾಡಿ ಉಂಡು ಮಲ್ಗಕ್ಕೆ, ಬೆಳಗ್ಗೆ 4 ಎದ್ದು ಯೋಗ ಮಾಡ್ಕೊಂಡು ಒಂದು ದೇವ್ರನ್ನ ತೊಳೆಗೆ 5 ಬಂದು ನಿಂತ್ಕೊಂತೀವಿ ನಾವು. ಊಟನೇ ಮಾಡಿ ದಿನ ಒಂದೇ ಊಟ ಬಿಗ್ಗೆ ಉಣ್ಣೋದು ನಾವು. ಬೆಳಗ್ಗೆ ಬಂದಿದ್ದು ತಿನ್ನಲ್ಲ ನಾನು, ಮಂತ್ರ ಕತ್ತಕ್ಕೆ. ಅದು ಗೊತ್ತಿಲ್ಲ ನಿಮಗೆಲ್ಲ, ಬರ್ತೀರಿ ದೂರಿಂದ ಬಂದು ಇದೇ ಪಟ್ಟು. ನಾವೆಂತ ಪುಣ್ಯವಂತರು, ನಿತ್ಯ ಇಲ್ಲೇ ಇದೀವಲ್ಲ, ಇಲ್ಲೇ ಸಾಯ್ತೀವಲ್ಲ. ನೀವು ಮೋಸ್ಟ್ಲಿ ಎಲ್ಲಿ ಸಾಯ್ತೀರ ಗೊತ್ತೇ ಇಲ್ಲ, ಯಾರಿಗೆ ಏನ್ ಕಾಯಿಲೆ ಬರುತ್ತೆ ಗೊತ್ತೇ ಇಲ್ಲ. ನಿಮ್ಮ ಮನೇಲಿ ಈಗ ಬೆಂಗಳೂರು ಮೈಸೂರಾಗೆಲ್ಲ ಉಣ್ತಾ ಇಲ್ವಂತೆ, ಬರ್ಮಾಡ ಮನೆ ಕೊಡ್ತಾರ. ನನಗೆ ಪಕ್ಕ ಫಿಕ್ಸ್ ಆಯ್ತು ಜಾಗ, ಅಲ್ಲೆಲ್ಲ ಉಣ್ತಾರ ಅಂತ. ನಿಮ್ಗೆ ಜಾಗನೇ ಗೊತ್ತಿಲ್ಲ, ನನಗೆ ಜಾಗ ಗೊತ್ತು. ಎಂತದು ಮೊನ್ನೆ ಯಾರ ಬಂದಿದ್ದ ಹೇಳ್ದ ನಮ್ಮ ಅಣ್ಣನ ತಮ್ಮನಂತ ಸೆಕ್ಯೂರಿಟಿಯಿಂದ ನಾನು ಏನಪ್ಪಾ ಅಂದೆ, ಸ್ವಾಮಿಯರ್ ಇಲ್ವಾ ಅಂದ, ಕುಡಿದ್ ಮಲ್ಗೇರಿ ಅಂದೆ ನಾನು. ಲೇಟಾ ಅಂದ, ಬೇಗ ಕಳ್ಸ್ಬಿಟ್ಟು ಜಲ್ದಿ ಹೋದಾರ ಆ ಟ್ರೈನಿಗೆ ಸಿಗೋಗಪ್ಪ ಅಂದೆ. ಜಲ್ದಿ ಹೋಗ್ಬೇಕು, ಒಂದು 5:30 ಬಂದಿತ್ತಮ್ಮ, ಲೇಟಾ ಅಂದ, ಟ್ರೈನಿಗೆ ಸಿಕ್ಕಿದ್ರೆ ಬೇಗ ಕಳಿಸ್ಬಿಡ್ತೀನಿ ಅಂದೆ. ಕರೆಕ್ಟಾ? ಸೆಕ್ಯೂರಿಟಿಯಿಂದ ಅವತ್ತು ಅರ್ಥ ಆಯ್ತಂಗೆ ನಾನು ಸೆಕ್ಯೂರಿಟಿ ಯಾರಿಗೆ ಹೇಳು? ಎಂತ ಅಂದಾತ್ರು ತಿನ್ನ ಕಣ್ಣಿನ ಊರು ಹಲಿತಾ ಇದ್ದೆ, 13 ರೂಪಾಯಿ ಬ್ರ್ಯಾಂಡಿ ಶಾಪ ಲೋಡ ಹೊಡಿತಾ ಇದ್ದೆ, ಲಾರಿ ಓಡಿಸ್ತಾ ಇದ್ದೆ, ಬಸ್ ಓಡಿಸ್ತಾ ಇದ್ದೆ, ಎಳ್ಳಿ ಹೊಡಿತಾ ಇದ್ದೆ, ವೆಲ್ಡಿಂಗ್ ಮಾಡ್ತಾ ಇದ್ದೆ, ತಿನ್ನಕ್ ಊರು ಹಲಿತಾ ಇದ್ದೆ. ತಾಯಿನ ಮೂನ್ ಕುತ್ಕೊಂಡಾರೆ, ಅವ್ರಿಬ್ರು ಕಾಯಕ್ಕೆ ನಂಗೆ ನಾಚಿಕಾಗತ್ತ. ಅವತ್ತಿನ ಸೆಕ್ಯೂರಿಟಿ ನಾನು. ಕರೆಕ್ಟಾ? ಅವಳು ತೋರ್ ಮನೆ ಅದು, ನನ್ನ ತೋರ್ ಮನೆ ಇದು. ಒಬ್ಬರಾರ ಬಂದು ಉತ್ಸವ ಮೂರ್ತಿ ಹೆಂಗಿದೆ ಅಂತ ಸಿಕ್ಕಿದೆ ಅಂತಲ್ಲ, ಅದು ಯಾವ ಕಾಲದನ ತಪ್ಪಾಯಿದೆ ಅಂತ, ನೀರು ಚೆಲ್ಲಲ್ವಂತೆ, ಒಂಬಳೆ ಬೀಳಲ್ವಂತೆ, ಹೂ ಬೀಳಲ್ವಂತೆ, ಅದು ಹೆಂಗಿದೆ ದೇವರು ಅಂತ ಯಾರು ಕೇಳಲ್ಲ. ಮಕ್ಳಿದವಳು ಎಲ್ಲಣ ವಿಗ್ರಹನ ಯಾರು ಕೇಳೇ ಇಲ್ಲ. ಸೊಳ್ಳೆ ಕಡಿಯೋಣ ಯಾಕೆ ಅಂತ ಕೇಳಲ್ಲ. ಎಲ್ಲ ದಾನ ಮಾಡ್ತೀರಣ ಏನು ಅಂತ ಯಾರು ಕೇಳೋದೇ ಇಲ್ಲ. ಏನಕ್ಕ ನೋಡಲ್ಲ ಚಪ್ಪಲಿ ತಂದು ಬಿಟ್ಟಾರ ಯಾರು ಏನು ಗೊತ್ತಿಲ್ದರು. ಯಾರಪ್ಪ ತಂದ್ರೆ ಹೆಸರು ಗೊತ್ತಿಲ್ದವ್ರು ಅನ್ಬೇಡಣ.